ಸವಿ ಸವಿ ಜೇನುತುಪ್ಪ ಫ್ರೆಂಡ್ಸ್, ಯಾರಿಗೆ ಬೇಕು? ಹಾಯ್ ಫ್ರೆಂಡ್ಸ್, ನೋಡಿ ಅಲ್ಲಿ ನೋಡ್ತಿರೋವಂಥದ್ದು ತುಡುವೆ ಜೇನು. ಈ ತುಡುವೆ ಜೇನು ಗುಣಲಕ್ಷಣ ಬಂದು ಕತ್ಲಲ್ಲಿ ವಾಸ ಮಾಡುತ್ತೆ. ಸೊ ಇದಕ್ಕೆ ಬಾಕ್ಲಿದೆ. ಈ ಬಾಕ್ಲು ಆಗಿರೋದ್ರಿಂದ, ಈ ಬಾಕ್ಲು ಹಿಂಗೆ ಕ್ಲೋಸ್ ಆಗೋದ್ರಿಂದ ಅದಕ್ಕೆ ಕತ್ಲೆ ಸಿಗುತ್ತೆ. ಅದಕ್ಕೆ ಅದು ಬಂದು ಅಲ್ಲಿ ಕೂತಿರುವಂಥದ್ದು. ಸೊ ಇವಾಗ ನಮಗೆ ಸುಮಾರು ಪ್ರಭೇದಗಳು ಬರುತ್ತೆ. 4 ಪ್ರಭೇದ ಜೇನುಗಳು ಬರುತ್ತೆ. ಕಡ್ಡಿ ಜೇನು, ಹೆಜ್ಜೇನು, ತುಡುವೆ ಜೇನು, ನಸರು ಜೇನು ಅಂತ. ಇದರಲ್ಲಿ ನಸರು ಜೇನನ್ನ ಸಾಕಾಣಿಕೆ ಮಾಡ್ಬೋದು, ತುಡುವೆ ಜೇನನ್ನ ಸಾಕಾಣಿಕೆ ಮಾಡ್ಬೋದು. ಯಾಕಪ್ಪ ಅಂದರೆ ಇವು ಕತ್ಲಲ್ಲಿ ಜೀವನ ಮಾಡೋವಂಥದ್ದು. ಸೊ ಇವಾಗ ನಾನು ಬಾಕ್ಸ್ ತೊಗೊಬಂದಿದ್ದೀನಿ ಇಲ್ಲಿ. ಸೊ ಈ ಜೇನನ್ನೇ ಬಾಕ್ಸ್ಗೆ ಹಾಕೋತೀವಿ. ಮತ್ತು ನಾವು ಸುಮಾರು ಹುಳಗಳನ್ನ ಬ್ರೀಡ್ ಮಾಡಿ ಕೊಡೋವಂಥದ್ದು ಕೂಡ. ಇವಾಗ ಇಲ್ಲಿ ಒಂದು ಗೂಡಿದೆ ಅಂದರೆ ಇದೇ ಗೂಡನ್ನೇ ಡಬಲ್ ಗೂಡ್ ಮಾಡ್ತೀವಿ, ಮತ್ತು ತ್ರಿಬಲ್ ಮಾಡ್ತೀವಿ. ಸೊ ಒಂದು 30 ಪೆಟ್ಟಿಗೆ ಇದೆ ಅಂದರೆ ಅದು 60 ಪೆಟ್ಟಿಗೆ ಮಾಡ್ತೀವಿ. ಈ ಥರ ಬ್ರೀಡಿಂಗ್ ಮಾಡಿನೇ ನಾವು ಸುಮಾರು ಜನಕ್ಕೆ ಗೂಡುಗಳನ್ನ ಕೊಡುವಂಥದ್ದು. ಸೊ ಹಂಗೆ ಈ ವಿಡಿಯೋನ ಕಡೆ ತಕ್ಕ ನೋಡಿ. ಈ ಜೇನು ಗೂಡನ್ನ ಸೊ ನಾನು ಬಾಕ್ಸ್ಗೆ ಹೇಗೆ ರವಾನೆ ಮಾಡೋದು ಅಂತ ನಿಮಗೆ ಪೂರ್ತಿ ಮಾಹಿತಿ ಕೊಡ್ತೀನಿ. ಸೊ ಒಂದೇ ಒಂದು ಫಾಲೋ ಮತ್ತು ಒಂದು ಶೇರ್ ಮಾಡಿ. ಸೊ ಇದೇ ಥರ ಹೆಚ್ಚಿನ ಮಾಹಿತಿನ ನಾನು ನಿಮಗೆ ಕೊಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಸೊ ಸುಮಾರು ಡೇಂಜರ್ ಜಾಗಗಳಲ್ಲಿ ಮತ್ತು ಜನಗಳಿಗೆ ತೊಂದರೆ ಆಗುವಂಥ ಜಾಗಗಳಲ್ಲಿ ಏನಾದ್ರು ಈ ಥರ ಜೇನುಗೂಡುಗಳು ಬಂದು ಕೂತ್ರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಬನ್ನಿ ಇವಾಗ ಈ ವಿಡಿಯೋನ ಪೂರ್ತಿ ಜೇನುಳಿಗೆ ನೋವಾಗದೆ, ಸೊ ಯಾವುದೇ ಹುಳನ ಸಾಯಿಸ್ತೆ, ಅದರಲ್ಲಿ ಒಂದು ರಾಣಿ ಹುಳ ಸಿಗುತ್ತೆ. ಆ ರಾಣಿ ಹುಳನ ಹಿಡಿದು ಎಲ್ಲ ಗೂಡಿಗೆ ಬಿಟ್ಟು ಅನ್ ಕೇಸ್ ರಾಣಿ ಸಿಕ್ಕಿದ್ರೆ ನಾನು ನಿಮಗೆ ತೋರಿಸ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ರಾಣಿ ಹುಡ್ಕದೆ ಮೇನ್ ಫೋಕಸ್ ಆಗಿರಬೇಕು. ರಾಣಿ ಇದು ತೆಗೆದ ರಾಣಿ ಹುಡ್ಕೋದ್ರಲ್ಲಿ ಫೋಕಸ್ ಮಿಸ್ ಆದ ಅಂದರೆ ಹುಳ ಹಿಡಿಯೋದು ತುಂಬ ಕಷ್ಟ ಆಗುತ್ತೆ. ಇಷ್ಟು ಹುಳಿ ಒಂದೇ ರಾಣಿ ಇರುತ್ತೆ. ಆ ಒಂದು ರಾಣಿನ ಹುಡ್ಕೋದೇ ಚಾಲೆಂಜು. ಅದು ಎಷ್ಟು ಚೆನ್ನಾಗಿ ಆಹಾರ ಮಾಡಿದೆ. ವಾವ್, ಸೂಪರ್. ಸೊ ಇದು ಬಂದು ಒಂದು ಕೂಂಬು ಫೌಂಡೇಶನ್ ಅಂತೀವಿ. ಸೊ ಯಾವುದೇ ಒಂದು ತುಡುವೆ ಜೇನಾದ್ರೂ ಲಾಸ್ಟ್ ಕೂಂಬಲ್ಲಿ ಒಳ್ಳೆ ಆಹಾರನ ಸ್ಟೋರ್ ಮಾಡಿರುತ್ತೆ. ಸೊ ಇಲ್ಲಿ ನೋಡ್ಬೋದು. ಸೊ ಸುಮಾರು ಜನಕ್ಕೆ ಗೊತ್ತಿಲ್ಲ, ಈ ಯೆಲ್ಲೋ ಕಲರ್ ಏನ್ ಕಾಣಿಸ್ತಿದೆ ಇದೆಲ್ಲ ಜೇನಿನ ಕಸ ಅಂತ ಅನ್ಕೊಂಡಿರ್ತಾರೆ. ಸೊ ದಯವಿಟ್ಟು ಅದು ರಾಂಗು. ಜೇನುಹುಳ ಯಾವುದೇ ತರ ಗೂಡಲ್ಲಿ ಕಸನ ಮಡಗೋದು ಇಲ್ಲ, ಕಸ ಹಾಕೋದು ಇಲ್ಲ. ಸೊ ಇದು ಬಂದು ಹೂವದಲ್ಲಿ ಸಿಗುವಂತಹ ಪರಾಗ. ಸೊ ನಾವೇನಾದ್ರು ಹೂವನ್ನ ಮುಟ್ಟಿದ್ರೆ ಹಿಂಗೆ ಬೂದಿ ತರ ಯೆಲ್ಲೋ ಕಲರ್ ನಮ್ಮ ಕೈ ಮೆತ್ತುತ್ತೋ ಆ ಪರಾಗನೇ ತಗೊಬಂದು ಸ್ಟೋರ್ ಮಾಡುವಂಥದ್ದು. ಜೇನುಹುಳ 2 ತರದ ಆಹಾರನ ತಿನ್ನುತ್ತೆ. ಇಲ್ಲೇನ್ ಕಾಣಿಸ್ತಿದೆ ಇದು ಜೇನುತುಪ್ಪನೂ ಕೂಡ ತಿನ್ನುತ್ತೆ, ಪರಾಗನೂ ಕೂಡ ತಿನ್ನುತ್ತೆ. ಸೊ ಯಾವಾಗ ಯಥೇಚ್ಛವಾಗಿ ಪರಾಗ ಸಿಗುತ್ತೋ ಅಲ್ಲಿ ಜೇನುಹುಳಗಳು ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಮತ್ತೆ ಅದೇ ಕಾಂಬಿನೇಷನ್ ಆಗಿ ಜೇನುತುಪ್ಪನೂ ಕೂಡ ಸಿಗ್ಬೇಕು. ಸೊ ಬೇಸಿಕ್ಲಿ ಹೇಳ್ಬೇಕು ಅಂದ್ರೆ ಹೆಂಗೆ ನಾವು ಮುದ್ದೆ ಸಾಂಬಾರ್ ತಿಂತೀವೋ ಹಂಗೆ ಇವೆರಡು ಕಾಂಬಿನೇಷನ್ ಅಲ್ಲಿ ಅವು ಆಹಾರನ ತಿನ್ನುವಂಥದ್ದು. ಸೊ ಇವೆರಡೇ ಇದರದ್ದು ಆಹಾರ. ಇದು ಬಿಟ್ರೆ ನೀರು ಕುಡಿಯುತ್ತೆ. ಸೊ ಈ 3 ತರದ ಆಹಾರದಿಂದ ಜೇನುಹುಳ ಜೀವನ ಮಾಡ್ತಾ ಇರುತ್ತೆ. ಮತ್ತೆ ಇಲ್ಲೇನ್ ಕಾಣಿಸ್ತಿದೆ ವ್ಯಾಕ್ಸ್. ಈ ವ್ಯಾಕ್ಸ್ ಅದು ಬಾಯಿಂದನೇ ಉತ್ಪತ್ತಿ ಆಗುವಂಥದ್ದು. 1 kg ಮೇಣ ಉತ್ಪಾದನೆ ಆಗ್ಬೇಕು ಅಂದ್ರೆ 7 kg ಜೇನುತುಪ್ಪನ ಅದು ಆಹಾರವಾಗಿ ತಗೊಂಡಿರುತ್ತೆ. ಸೊ ಈ ತರ ಒಂದು ಜೇನುಹುಳಿಂದು ಜೀವನ ಶೈಲಿ. ಸೊ ಅದರಲ್ಲಿ ಈ ಪರಾಗ ಬಂದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದಕ್ಕೂ ಕೂಡ ಮಾರ್ಕೆಟಲ್ಲಿ ತುಂಬಾ ಬೇಡಿಕೆ ಇದೆ. ನಮ್ಮ ದೇಹಕ್ಕೆ ತುಂಬಾ ಪೌಷ್ಟಿಕಾಂಶ ಸಿಗುವಂಥದ್ರಲ್ಲಿ ಜೇನುತುಪ್ಪಕ್ಕಿಂತ 5 ಪಟ್ಟು ಜಾಸ್ತಿ ಪರಾಗದಲ್ಲೂ ಕೂಡ ಸಿಗುತ್ತೆ. ಸೊ ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜೇನು ಕೃಷಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ. ಮತ್ತೆ ಯಾರಿಗಾರು ಕೃಷಿ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ರೆ
ನನ್ನ ನಂಬರಲ್ಲಿ ವಾಟ್ಸಪ್ಪಲ್ಲಿ ಆಯ್ ಅಂತ ಹಾಕಿ ನಿಮಗೆ ಸಂಪೂರ್ಣ ಮಾಹಿತಿ ಮತ್ತು ಸಂಪೂರ್ಣ ಟ್ರೈನಿಂಗು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ಮಾಡ್ಬೋದು ಅಂದರೆ ತೆಂಗು ಬೆಳೆಗಾರರು, ಅಡಿಕೆ ಬೆಳೆಗಾರರು, ಮತ್ತು ಸಾವಯವ ಕೃಷಿ ಮಾಡುವಂಥವ್ರು, ಮತ್ತು ಹಣ್ಣಿನ ಗಿಡಗಳಿಗೆ ಔಷಧಿ ಹಾಕ್ತೆ ಬೆಳೆಯುವಂಥವ್ರು, ಮತ್ತು ಮೇಯ್ನ್ ಆಗಿ ಮಲ್ಟಿಪಲ್ ಕ್ರಾಫ್ಟ್ ಯಾರೆಲ್ಲ ಮಾಡಿರ್ತೀರ ಅವರೆಲ್ಲ ಆರಾಮಾಗಿ ಜೇನು ಕೃಷಿನ ಸಕ್ಸಸ್ಫುಲ್ ಆಗ್ಬೋದು. ಸೊ ಅದಕ್ಕೆ ಬೇಕಾಗಿರೋ ಮಾಹಿತಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನೋಡಿ ರಾಣಿ ಹಿಡಿದು ಬಾಕ್ಸಿಗೆ ಬಿಟ್ಟಿದ್ದಕ್ಕೆ ಎಲ್ಲ ಹುಳನೂ ಕೂಡ ಬಾಕ್ಸಿಗೆ ಹೋಗ್ತಿದ್ದಾವೆ. ಸೊ ಫೈನಲಿ ಬಾಕ್ಸ್ಗೆ ಹುಳ ಎಲ್ಲ ಹಿಡ್ದು ಹಾಕಿದಾಯ್ತು. ಫೈನಲಿ ಜೇನುತುಪ್ಪ ಸವಿ ಸವಿ ಜೇನುತುಪ್ಪ ಫ್ರೆಂಡ್ಸ್, ಯಾರಿಗೆ ಬೇಕೋ.